ಹಾಯ್ ಹಲೋ ಫ್ರೆಂಡ್ಸ್, ನಾನು ಕೆಲವೊಂದು ವಿಡಿಯೋದಲ್ಲಿ ಫ್ಯೂಸಿಂಗನ್ನು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅದರ ಕೆಳಗಡೆ ನಮಗೆ ಫ್ಯೂಸಿಂಗ್ ಬಗ್ಗೆ ಮಾಹಿತಿ ಕೊಡಿ ಅಥವಾ ಫ್ಯೂಸಿಂಗ್ ಎಲ್ಲಿ ತೊಗೊಂಡು ಅದ್ರ ಲಿಂಕ್ ಏನಾದರೂ ಇದ್ದರೆ ಶೇರ್ ಮಾಡಿ ಅಂತ ನನಗೆ ಕಮೆಂಟ್ ಮಾಡ್ತಿದ್ರಿ. ಸೊ ಇವತ್ತು ನಾನು ಯಾವ ಫ್ಯೂಸಿಂಗನ್ನು ಯೂಸ್ ಮಾಡಿಕೊಂಡು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ಬಂದು ಮೈಕ್ರೋ ಡಾಟ್ ಫ್ಯೂಸಿಂಗು. ಇದರಲ್ಲಿ ಎರಡೇ ಕಲರ್ಸ್ ಅವೈಲಬಲ್ ಇರುತ್ತೆ ನಿಮಗೆ, ವೈಟು ಆ್ಯಂಡ್ ಬ್ಲ್ಯಾಕು. ನೋಡಿ, ಒಂದು ಸೈಡು ನಮಗೆ ಈ ರೀತಿ ಬಬಲ್ಸ್ ಬಂದಿರುತ್ತೆ, ಇನ್ನೊಂದು ಸೈಡ್ ಬಂದು ನಮಗೆ ಈ ರೀತಿ ನೈಸ್ ಆಗಿರುತ್ತೆ. ನಮಗೇನು ಈ ಬಬಲ್ಸ್ ಬಂದಿರುತ್ತಲ್ವ, ಅಂದರೆ ಈ ಗಮ್ ಥರ ಇರುತ್ತೆ, ಇದನ್ನು ನೀವು ಫ್ಯಾಬ್ರಿಕ್ಗೆ ರಾಂಗ್ ಸೈಡಲ್ಲಿ ಇಟ್ಟು ನೀಟಾಗಿ ಐರನ್ ಮಾಡಿದ್ರೆ ನಿಮಗೆ ಈ ಫ್ಯೂಸಿಂಗ್ ಅನ್ನೋದು ಸ್ಟಿಕ್ ಆಗುತ್ತೆ. ನಾನು ಬ್ಲ್ಯಾಕ್ ಕಲರಲ್ಲಿ 10 ಮೀಟರ್ಸ್ ಫ್ಯೂಸಿಂಗು ಮತ್ತು ವೈಟ್ ಕಲರಲ್ಲಿ 10 ಮೀಟರ್ ಫ್ಯೂಸಿಂಗ್ ಅನ್ನು ತೊಗೊಂಡಿದ್ದೀನಿ. ಬ್ಲ್ಯಾಕ್ ಕಲರಲ್ಲಿರೋ ಫ್ಯೂಸಿಂಗ್ ಬಂದು ನನಗೆ 18 ರುಪೀಸ್ ಬಿತ್ತು ಪರ್ ಮೀಟರು. ನಾನು ಇದನ್ನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಟೋಟಲ್ 10 ಮೀಟರ್ಸ್ಗೆ 180 ರುಪೀಸ್ ಏನೋ ಕೊಟ್ಟೆ. ಹೀಗೆ ಇದರಲ್ಲಿ ವೈಟ್ ಕಲರ್ ಕೂಡ ಬರುತ್ತೆ. ನೋಡಿ, ಇದು ವೈಟ್ ಕಲರ್ ಫ್ಯೂಸಿಂಗು. ನೋಡಿ, ಇದಕ್ಕೂ ಕೂಡ ಅಷ್ಟೇ, ಒಂದು ಸೈಡು ನಮಗೆ ಬಬಲ್ಸ್ ಇರುತ್ತೆ, ಇನ್ನೊಂದು ಸೈಡ್ ಬಂದು ನಮಗೆ ನೈಸಾಗಿರುತ್ತೆ. ಇದು ಕೂಡ 10 ಮೀಟರ್ಸು. ಬ್ಲ್ಯಾಕ್ ಕಲರ್ ಬಂದು ಬೇರೆ ಅಂಗಡಿಯಲ್ಲಿ ತೊಗೊಂಡೆ, ಅಲ್ಲಿ ಬಂದು ನನಗೆ 18 ರುಪೀಸ್ ಪರ್ ಮೀಟರ್ ತೊಗೊಂಡು. ಈ ವೈಟ್ ಕಲರು ಇನ್ನೊಂದು ಅಂಗಡಿಯಲ್ಲಿ ತೊಗೊಂಡೆ. ಸೊ ಇದಕ್ಕೆ ಬಂದು 10 ಮೀಟರ್ಸು 200 ರುಪೀಸ್ ಅನ್ನೋದು ಚಾರ್ಜ್ ಮಾಡಿದ್ರು. ಈಗ ಇದು ತೋರಿಸ್ತಿದ್ದೀನಲ್ವ, ಈ ವೈಟ್ ಕಲರ್ ಫ್ಯೂಸಿಂಗ್ ಅನ್ನೋದು ನಾನು ಫ್ಲಿಪ್ಕಾರ್ಟ್ ಆ್ಯಪಲ್ಲಿ ತೊಗೊಂಡಿದ್ದು. ಕ್ವಾಲಿಟಿ ಚೆನ್ನಾಗಿಲ್ಲ. ತುಂಬ ಜನ ನನಗೆ ಇದ್ರ ಬಗ್ಗೆ ಲಿಂಕ್ ಕೊಡಿ ಅಂತ ಕೇಳ್ತಿದ್ರಿ. ಈ ಪ್ರಾಡಕ್ಟ್ ಕ್ವಾಲಿಟಿ ಅಂತೂ ಒಂದು ಚೂರು ಚೆನ್ನಾಗಿಲ್ಲ. 5 ಮೀಟರ್ಸ್ಗೆ 380 ರುಪೀಸ್ ಏನೋ ಪೇ ಮಾಡಿ ನಾನು ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಈ ಆನ್ಲೈನಲ್ಲಿ ತೊಗೊಂಡಿರೋ ಫ್ಯೂಸಿಂಗು ಮತ್ತು ಆಫ್ಲೈನ್ ಸ್ಟೋರಲ್ಲಿ ತೊಗೊಂಡಿರೋ ಫ್ಯೂಸಿಂಗು ತುಂಬಾ ಡಿಫ್ರೆನ್ಸಸ್ ಇದೆ. ಕ್ವಾಲಿಟಿ ವೈಸ್ ಆಗಿರ್ಬೋದು ಅಥವಾ ಪ್ರೈಸ್ ವೈಸ್ ಆಗಿರ್ಬೋದು ಕಂಪೇರ್ ಮಾಡೋದಾದರೆ ನಾನೇನು ಸ್ಟೋರಲ್ಲಿ ತೊಗೊಂಡಿದ್ದೀನಲ್ವ ಚಿಕ್ಕಪೇಟೆಯಲ್ಲಿ, ಅದೇ ಬೆಸ್ಟ್ ಅಂತ ಹೇಳ್ತೀನಿ. ನಾನೇನು ಆನ್ಲೈನಲ್ಲಿ ತೊಗೊಂಡಿದ್ದೀನೋ ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಮತ್ತು ಪ್ರೈಸು ಕೂಡ ತುಂಬಾ ಜಾಸ್ತಿ ಇದೆ. ಅಂದರೆ 5 ಮೀಟರ್ಸ್ಗೆ 380 ರುಪೀಸಲ್ಲಿ, 10 ಮೀಟರ್ಸ್ಗೆ 200 ರುಪೀಸಲ್ಲಿ ನೀವೇ ಕಂಪೇರ್ ಮಾಡ್ಕೊಳ್ಳಿ. ಆದಷ್ಟು ನೀವು ಫ್ಯೂಸಿಂಗನ್ನು ಪರ್ಚೇಸ್ ಮಾಡ್ತೀನಿ ಅಂದರೆ ನೀವು ಡೈರೆಕ್ಟು ಶಾಪ್ಸಲ್ಲೇ ಪರ್ಚೇಸ್ ಮಾಡಿ. ಅಂದರೆ ನಿಮ್ಮ ಲೋಕಲ್ ಶಾಪ್ಸಲ್ಲಿ ಅವೈಲೇಬಲ್ ಇದ್ದರೆ ಅಲ್ಲೇ ಪರ್ಚೇಸ್ ಮಾಡಿ. ಇದಕ್ಕೆ ಮೈಕ್ರೋಡಾಟ್ ಫ್ಯೂಸಿಂಗ್ ಅಥವಾ ಇಂಟರ್ಲೈನ್ ಫ್ಯೂಸಿಂಗ್ ಅಂತ ಕೂಡ ಕರಿತೀವಿ. ಈ ಫ್ಯೂಸಿಂಗ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ಒಂದು ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ನನಗೂ ಈ ಫ್ಯೂಸಿಂಗ್ ಅನ್ನೋದು ನನಗೆ ಲೋಕಲ್ ಶಾಪ್ಸಲ್ಲಿ ಅವೈಲೇಬಲ್ ಇಲ್ಲದೇ ಇರೋದ್ರಿಂದ ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಈ ಪ್ರಾಡಕ್ಟ್ ಬಂದು ಲೈಕ್ರಾ ಫ್ಯೂಸಿಂಗ್ ಅಂತ. ಇದು ಕೂಡ ನಾನು ಆನ್ಲೈನಲ್ಲೇ ತೊಗೊಂಡಿದ್ದು. ಕ್ವಾಲಿಟಿ ಒಂದು ಚೂರು ಚೆನ್ನಾಗಿಲ್ಲ. ಈಗಂತೂ ಬೋಟಿಕ್ ಅವರು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನಮ್ಮ ಹತ್ರ ಫ್ಯೂಸಿಂಗ್ ಅವೈಲೇಬಲ್ ಇದೆ, ನಾವು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಪರ್ ಮೀಟರ್ 50 ರುಪೀಸ್ ಅಂತ ಹೇಳ್ತಿದ್ದಾರೆ ವಿತ್ ಶಿಪ್ಪಿಂಗ್ ಚಾರ್ಜಸ್ಸು. ಬಟ್ ನೀವು ಸ್ಟೋರಲ್ಲಿ, ಲೋಕಲ್ ಸ್ಟೋರಲ್ಲಿ ತೊಗೊಳೋದಾದರೆ ನಿಮಗೆ 10 ಮೀಟರ್ಸ್ಗೆ 200 ರುಪೀಸ್ ಅಂದರೆ ಅಲ್ಲಿ ಅವ್ರ ಹತ್ರ 5 ಮೀಟರ್ಸ್ಗೆ ನೀವು 250 ರುಪೀಸು ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಒಂದು ಸಲ ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಮಾರ್ಜಿನ್ ಅನ್ನೋದು ಇಟ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಬೋಟಿಕ್ ಅವರು ಫ್ಯೂಸಿಂಗ್ ಅನ್ನೋದು ಸೇಲ್ ಮಾಡ್ತಿದ್ದಾರೆ.